ಎಲ್ಲರಿಗೂ ನಮಸ್ಕಾರಗಳು. 5th ಸ್ಟ್ಯಾಂಡರ್ಡ್ ಸ್ಟೇಟ್ ಸಿಲೆಬಸ್ ಪಾಠ 5 ಹಸ್ತರೇಖೆ ಬದಲಿಸಿದ ಬಾಲಕ. ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ ಯಾವುದು? ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ ದಕ್ಷಶಿಲೆ. ತಾಯಿ ದಕ್ಷಿ ಗುರುಗಳಲ್ಲಿ ಏನೆಂದು ಬೇಡಿಕೊಂಡಳು? ತಾಯಿ ದಕ್ಷಿ ಗುರುಗಳಲ್ಲಿ ವಿದ್ಯಾದಾನ ಮಾಡುವಂತೆ ಬೇಡಿಕೊಂಡಳು. ಗುರುಗಳು ಬಾಲಕನ ಕೈ ನೋಡಿ ಏನೆಂದು ಹೇಳಿದರು? ಗುರುಗಳು ಬಾಲಕನ ಕೈ ನೋಡಿ ವಿದ್ಯಾರೇಖೆ ಇಲ್ಲ ಎಂದು ಹೇಳಿದರು. ಬಾಲಕ ಕೈಯಲ್ಲಿ ವಿದ್ಯಾರೇಖೆಯನ್ನು ಯಾವುದರಿಂದ ಮೂಡಿಸಿಕೊಂಡನು? ಬಾಲಕ ಕೈಯಲ್ಲಿ ವಿದ್ಯಾರೇಖೆಯನ್ನು ಚೂಪಾದ ಕಲ್ಲಿನಿಂದ ಮೂಡಿಸಿಕೊಂಡನು. ಪಾಣಿನಿಯ ಗುರುವಿನ ಹೆಸರೇನು? ಪಾಣಿನಿಯ ಗುರುವಿನ ಹೆಸರು ಉಪಪರ್ವ. ಪಾಣಿನಿ ಯಾವ ಭಾಷೆಯಲ್ಲಿ ವ್ಯಾಕರಣ ರಚಿಸಿದ್ದಾನೆ? ಪಾಣಿನಿ ಸಂಸ್ಕೃತ ಭಾಷೆಯಲ್ಲಿ ವ್ಯಾಕರಣ ರಚಿಸಿದ್ದಾನೆ. ಗುರುಗಳು ಬಾಲಕನಿಗೆ ವಿದ್ಯೆ ಕಲಿಸಲು ಏಕೆ ನಿರಾಕರಿಸಿದರು? ಗುರುಗಳು ಬಾಲಕನ ಕೈ ನೋಡಿದರು, ಅವನ ಕೈಯಲ್ಲಿ ವಿದ್ಯಾರೇಖೆ ಇರಲಿಲ್ಲ. ಆದ್ದರಿಂದ ಗುರುಗಳು ವಿದ್ಯೆ ಕಲಿಸಲು ನಿರಾಕರಿಸಿದರು. ಬಾಲಕ ತನ್ನ ಕೈಯಲ್ಲಿ ವಿದ್ಯಾರೇಖೆಯನ್ನು ಹೇಗೆ ಮೂಡಿಸಿಕೊಂಡನು? ಬಾಲಕನು ಒಂದು ಬೆಣಚು ಕಲ್ಲನ್ನು ತೆಗೆದುಕೊಂಡನು. ಅದಕ್ಕೂ ಕಲ್ಲಿನಿಂದ ಕೈ ಮೇಲೆ ಗಟ್ಟಿಯಾಗಿ ವಿದ್ಯಾರೇಖೆಯನ್ನು ಮೂಡಿಸಿಕೊಂಡನು. ಗುರುಗಳು ಪಾಣಿನಿಗೆ ವಿದ್ಯೆ ನೀಡಲು ಏಕೆ ಮನಸ್ಸು ಮಾಡಿದರು? ಬಾಲಕನ ಕಲ್ಲಿನಿಂದ ಕೈ ಮೇಲೆ ವಿದ್ಯಾರೇಖೆಯನ್ನು ಮೂಡಿಸಿಕೊಂಡಿದ್ದನ್ನು ನೋಡಿ ಅವನಲ್ಲಿ ಇರುವ ಕಲಿಯುವ ಆಸಕ್ತಿಯನ್ನು ಗುರುತಿಸಿ ವಿದ್ಯೆ ನೀಡಲು ಗುರುಗಳು ಮನಸ್ಸು ಮಾಡಿದರು. ಪಾಣಿನಿಯ ಜಗತ್ಪ್ರಸಿದ್ಧನಾದುದು ಹೇಗೆ? ಪಾಣಿನಿ ಸತತ ಅಭ್ಯಾಸ ಮಾಡಿದ, ಮನನ ಮಾಡಿದನು, ಚಿಂತನೆ ಮಾಡಿದ, ತನ್ನ ಪ್ರತಿಭೆಯಿಂದ ಹೊಸ ವಿಚಾರಗಳನ್ನು ಹೊರಹೊಮ್ಮಿಸಿದ, ಸಂಸ್ಕೃತ ಭಾಷೆಗೆ ವ್ಯಾಕರಣ ರಚಿಸಿ ಜಗತ್ಪ್ರಸಿದ್ಧನಾದನು. ಈ ಕೆಳಗಿನ ನೀಡಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು? ಇಗೋ ನೋಡು, ಇದು ವಿದ್ಯಾರೇಖೆ. ಯಾರು? ಗುರುಗಳು ಹೇಳಿದರು. ಯಾರಿಗೆ? ಪಾಣಿನಿಗೆ ಹೇಳಿದರು. ಗುರುಗಳೇ, ನಿನ್ನ ಕೈಯಲ್ಲಿ ವಿದ್ಯಾರೇಖೆ ಮೂಡಿದೆ ನೋಡಿ. ಯಾರು ಹೇಳಿದರು? ಪಾಣಿನಿ ಹೇಳಿದನು. ಯಾರಿಗೆ? ಗುರುಗಳಿಗೆ. ಪಿಟ್ಟಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ. ಪಾಣಿನಿಯ ತಾಯಿ ಹೆಸರು ದಕ್ಷಿ. ಪಾಣಿನಿಯು 6ನೇ ಶತಮಾನದಲ್ಲಿ ಬದುಕಿದನು. ಪ್ರಾಚೀನ ಭಾರತ ಅತಿ ದೊಡ್ಡ ಗುರುಕುಲ ತಕ್ಷಶಿಲೆ ಆಗಿದೆ. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿ ಬರೀರಿ. ಪ್ರಾಚೀನ ಕಾಲದಲ್ಲಿ ಗುರುಕುಲಗಳಿದ್ದವು. ಅಭಿರುಚಿ: ನನಗೆ ಪುಸ್ತಕ ಓದುವುದರಲ್ಲಿ ಅಭಿರುಚಿ ಇದೆ. ಪೂರೈಸು: ನಾನು ತಂದೆ ತಾಯಿಯರ ಆಸೆ ಪೂರೈಸುತ್ತೇನೆ. ವಿನೀತ: ಪಾಣಿನಿ ಬಹಳ ವಿನೀತನಾಗಿದ್ದನು. ಪರಿಪರಿಯಾಗಿ: ಪಾಣಿನಿಗೆ ವಿದ್ಯೆ ಕಲಿಸುವಂತೆ ತಾಯಿ ಪರಿಪರಿಯಾಗಿ ಬೇಡಿಕೊಂಡಳು. ಇದೊಂದು ಪ್ರಾಜೆಕ್ಟ್. ಹಬ್ಬಗಳ ಪ್ರಾಜೆಕ್ಟ್: ಗಣೇಶ ಚತುರ್ಥಿ, ದೀಪಾವಳಿ, ದಸರಾ, ಮಹಾಶಿವರಾತ್ರಿ, ರಕ್ಷಾಬಂಧನ, ರಾಮನವಮಿ. ನಿಮಗೂ ಕೂಡ ಈ ಪಾಠದ ಒಂದು ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವು ಇದು ಹಸ್ತರೇಖೆ ಬದಲಿಸಿದ ಬಾಲಕ ಪಾಠದ ಒಂದು ಪದಗಳ ಅರ್ಥ. ಅಭಿರುಚಿ: ಆಸಕ್ತಿ, ಒಲವು. ಗಡಸು: ಬಿರುಸು, ಛಲ, ಹಠ. ಪೂರೈಸು: ಪೂರ್ಣ ಮಾಡು. ಬೆಣಚುಕಲ್ಲು: ಹೊಳಪುಳ್ಳ ಚೂಪಾದ ಕಲ್ಲು. ವಿದ್ಯಾದಾನ: ಶಿಕ್ಷಣ ನೀಡು. ಕಲಕು: ಕದಡು. ಗಣತೆ: ಹಿರಿಮೆ. ಪರಿಪರಿ: ವಿವಿಧ ರೀತಿ. ಪ್ರಾಚೀನ: ಹಿಂದಿನ. ಬೇಡು: ವಿನಂತಿಸು. ವಿನೀತ ಅಂದ್ರೆ ಸೌಜನ್ಯ, ವಿಧಿಯ ಒಂದು ಬಾಗಿದ ವಿನೀತ ಅಂದ್ರೆ. ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಪೋರ್ಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.